Be faithful to God because God is faithful. ಏನಿದೆ ಅಲ್ಲಿ? A godly man remain faithful to the God no matter what happens. ಅಂದ್ರೆ ಒಬ್ಬ ದೈವಿಕ ಮನುಷ್ಯ ತನ್ನ ಜೀವಿತದಲ್ಲಿ ಏನೇ ಸಂಭವಿಸಲಿ ಅವನು ಯಾವಾಗಲೂ ನಂಬಿಗಸ್ತನಾಗಿ ಇರ್ತಾನೆ. ಅರ್ಥ ಏನು? ದೇವರು ನೋಡ್ತಿದ್ದಾರೆ ಹೂ ಇಸ್ ಫೇತ್ಫುಲ್, ಯಾರು ನಂಬಿಗಸ್ತನಾಗಿದೆ. ದೇವರಿಗೆ ನಂಬಿಗಸ್ತರಾಗಿರಿ. ಏನ್ ಹೇಳ್ರಿ? ಪಕ್ಕದವರಿಗೆ ಹೇಳ್ರಿ, ದೇವರಿಗೆ ನಂಬಿಗಸ್ತನಾಗಿರು. ಯಾಕೆಂದರೆ ದೇವರು ನಂಬಿಗಸ್ತನಾಗಿದ್ದಾನೆ. ಬಿ ಫೇತ್ಫುಲ್ ಟು ಗಾಡ್. ಹೇಳ್ರಿ, ಪಕ್ಕದವ್ರು ಹೇಳ್ರಿ, ಬಿ ಫೇತ್ಫುಲ್ ಟು ಗಾಡ್ ಬಿಕಾಸ್ ಗಾಡ್ ಈಸ್ ಫೇತ್ಫುಲ್. ಹಲ್ಲೆಲೂಯಾ. ನಿಜವಾಗ್ಲೂ ಪ್ರಿಯರೇ, ದೇವರು ಬಹಳಷ್ಟು ನಂಬಿಗಸ್ತನಾಗಿ ನಮ್ಮ ಜೀವಿತದಲ್ಲಿ ಕೆಲಸ ಮಾಡಿದ್ದಾರೆ. ನಾವು ಎಷ್ಟು ದೇವರಿಗೆ ವಿರೋಧವಾಗಿ ಕೆಲಸ ಮಾಡಿದ್ದೇವೆ, ಎಷ್ಟು ದೇವರನ್ನ ನೋಯಿಸಿದ್ದೇವೆ, ದೇವರಿಗೆ ಮೋಸ ಮಾಡಿದ್ದೇವೆ, ಆದರೂ ಸಹ ದೇವರು ನಮ್ಮ ವಿಷಯದಲ್ಲಿ ಏನಾಗಿದ್ದಾನೆ? ನಂಬಿಗಸ್ತನಾಗಿದ್ದಾನೆ. ಆದರೆ ಇವತ್ತು ನನ್ನ ಡ್ಯೂಟಿ ಏನು, ನನ್ನ ಜವಾಬ್ದಾರಿ ಏನಂದ್ರೆ, ನನಗೆ ನಂಬಿಗಸ್ತನಾಗಿರುವ ದೇವರಿಗೆ ನಾನೇನಾಗಬೇಕು? ತಿಳ್ಕೊಡ್ರಿ. ಜಸ್ಟ್ ಇಮ್ಯಾಜಿನ್, ಸಂಬಂಧದಲ್ಲಿ ಯಾರಾದರೂ ಅನ್ಫೇತ್ಫುಲ್ ಆಗಿರುವುದು ನಿಮಗೆ ಗೊತ್ತಾದ್ರೆ, ಅಪನಂಬಿಗಸ್ತನಾಗಿರೋದು ಗೊತ್ತಾದ್ರೆ ನಿಮ್ಗೆ ಎಷ್ಟು ನೋವಾಗ್ತದೆ? ಆಗತ್ತಾ? ಒಂದು ವೇಳೆ ನಿಮ್ಮ ಗಂಡ ನಿಮಗೆ ಇವ ಅಪನಂಬಿಗಸ್ತ ಅಂತ ಗೊತ್ತಾದ್ರೆ ಅವನ ಮೇಲೆ ಎಷ್ಟೋ ನಂಬಿಕೆ ಇಟ್ಟಿರ್ತೀರಿ, ಆ ನಂಬಿಕೆನ ಅವ್ನು ಮುರಿದ್ರೆ ಏನಾಗ್ತದೆ? ನಿಮಗೆ ನೋವಾಗತ್ತಲ್ಲ? ಒಬ್ಬ ಸ್ನೇಹಿತ, ಒಬ್ಬ ಫ್ರೆಂಡ್, ಆ ಫ್ರೆಂಡ್ ಮೇಲೆ ಬಹಳ ನಂಬಿಕೆ ಇಟ್ಟಿರ್ತೀರಿ, ಆದ್ರೆ ಅವನ ಹಿಂದೆ ನಿನಗೆ ಮೋಸ ಮಾಡಿದ್ರೆ, ನಿನ್ ಬೆನ್ನಿಗೆ ಚೂರಿ ಹಾಕಿದ್ರೆ ನಿಮ್ಗೇನಾಗ್ತದೆ? ನೋವಾಗಲ್ವಾ? ಇಟ್ ಹರ್ಟ್ಸ್, ಯು ನೋ. ತುಂಬಾ ನೋವಾಗ್ತದೆ ವೆನ್ ಸಂಬಡಿ ಚೀಟ್ಸ್ ಯು. ಓಕೆ, ಇಟ್ ಹರ್ಟ್ಸ್ ಅಂದ್ರೆ ತುಂಬಾ ನಿಮಗೆ ನೋವಾಗ್ತದೆ. ವೈ? ಬಿಕಾಸ್ ನೀವು ಅವನ ಮೇಲೆ ನಂಬಿಕೆ ಇಟ್ಟಿರ್ತೀರಿ. ಯು ಕೆಪ್ಟ್ ಫೇತ್ ಆನ್ ಯು, ಬಟ್ ಅವನೇನ್ ಮಾಡಿದೆ ನಿಮಗೆ? ಹಿ ಚೀಟೆಡ್ ಯು, ಹಿ ಡಿಸೀವ್ಡ್ ಯು. ಅವನು ನಿಮಗೆ ಮೋಸ ಮಾಡುವಾಗ ತುಂಬಾ ನೋವಾಗ್ತದೆ. ಇದೇ ತರ ದೇವರಿಗೆ ನೋವಾಗ್ತದೆ. ಎವ್ರಿ ಟೈಮ್, ಪ್ರತಿ ಕ್ಷಣ ದೇವರಿಗೆ ನೋವಾಗ್ತದೆ. ಯಾರ ವಿಷಯದಲ್ಲಿ? ನಾವು ಅಪನಂಬಿಗಸ್ತರಾಗಿ ಜೀವಿಸುವಾಗ. ಯಾಕೆಂದ್ರೆ ದೇವರು ನಿರೀಕ್ಷಿಸ್ತಾರೆ, ಗಾಡ್ ಎಕ್ಸ್ಪೆಕ್ಟ್ ಯು ಟು ಬಿ ಫೇತ್ಫುಲ್. ನೀವು ನಂಬಿಗಸ್ತರಾಗಿರ್ಬೇಕು ಅನ್ನೋದನ್ನು ದೇವರು ಬಯಸ್ತಾರೆ. ಬಟ್ ಮೆನಿ ಟೈಮ್ಸ್ ಯು ನೋ ವಿ ಆರ್ ಅನ್ಫೇತ್ಫುಲ್. ಅಪನಂಬಿಗಸ್ತರಾಗಿ ನಾವು ಜೀವಿಸ್ತೇವೆ. ದೇವರ ವಾಕ್ಯ ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ, ದ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 2 ವರ್ಸ್ 10. ಓದ್ರಿ, ದ ಬುಕ್ ಆಫ್ ರೆವಲೇಷನ್. Okay, Revelation 2:10 says, be faithful even unto the point of death. ಸಾಯಬೇಕಾದರೂ ಏನಾಗಿರು? ನಂಬಿಗಸ್ತನಾಗಿರು. ಸಾಯುವಾಗಲೂ. ಇಟ್ ಮೀನ್ಸ್ ಏನು? ದೇವರು ನಿರೀಕ್ಷಿಸ್ತಾ ಇದ್ದಾನೆ, ದೇವರು ಬಯಸ್ತಿದ್ದಾನೆ, ನೀನು ಫೇತ್ಫುಲ್ ಆಗಿರು, ನಂಬಿಗಸ್ತನ. ಈಗ ಪ್ರಶ್ನೆ, ಹಾಗಾದ್ರೆ ನಂಬಿಗಸ್ತನು ಅಂದ್ರೆ ಏನು? ಅಲ್ಲಿದೆ, ನಂಬಿಗಸ್ತನ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ಫೇತ್ಫುಲ್? ಒಂದೇದೇನು ಗೊತ್ತಾ? ಈಸ್ ಅ ಲಾಯಲ್, ಟ್ರಸ್ಟ್ ವರ್ದಿ. ಲಾಯಲ್ ಅಂದ್ರೆ ಪ್ರಾಮಾಣಿಕವಾಗಿರುವಂತ ವ್ಯಕ್ತಿ. ಅಂದ್ರೆ ಅವನಲ್ಲಿ ಯಾವುದೇ ರೀತಿಯಾದಂತ ಒಂದು ತಪ್ಪು ನಿಮಗೆ ಸಿಗುವುದಿಲ್ಲ. ಹಿ ಈಸ್ ಅ ಲಾಯಲ್ ಮ್ಯಾನ್, ಈಸ್ ಅ ಟ್ರಸ್ಟ್ ವರ್ದಿ. ನಂಬಿಕೆಗೆ ಅರ್ಹನು. ಇವನ ಮೇಲೆ ನಾನು ಭರವಸೆ ಇಡಬಹುದು. ಪ್ರಿಯರೇ, ಇಲ್ಲಿ ಕೂತಂತವ್ರು ಎಲ್ರಿಗೂ ನಾನು ಪ್ರಶ್ನೆ ಕೇಳ್ತೇನೆ, ನಿಜವಾಗ್ಲೂ ದೇವರು ನಿಮ್ಮ ಮೇಲೆ ಭರವಸೆ ಇಟ್ಟು ಒಂದು ಕೆಲಸ ಕೊಡ್ಬೋದಾ? ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮಗೆ ಕೊಟ್ಟ ಕೆಲಸ ನಂಬಿಗಸ್ತರಾಗಿ ನೀವು ನೆರವೇರಿಸ್ತೀರಾ? ದೇವರನ್ನುವಾಗ ತಿಳ್ಕೊಂಡ್ರೆ ಪರಲೋಕದಿಂದ ಬಂದು ದೇವರು ನಿಮಗೆ ಕೊಡುವುದಿಲ್ಲ.
ದೇವರು ಮನುಷ್ಯರ ಮೂಲಕ, ಸಭಾಪಾಲಕರ ಮೂಲಕ, ಸಭೆಯ ಮೂಲಕ ನಿಮಗೆ ಕೆಲಸಗಳನ್ನು, ಜವಾಬ್ದಾರಿಗಳನ್ನು ಕೊಡ್ತಾರೆ. ದಟ್ ಈಸ್ ಯಾಕೆ ಕೊಡ್ತಾರೆ ಅಂದ್ರೆ ಟು ಟೆಸ್ಟ್ ಯು, ನಿನ್ನನ್ನು ಪರೀಕ್ಷಿಸಲಿಕ್ಕೆ. ವೆದರ್ ಆರ್ ಯು ಫೇತ್ಫುಲ್ ಇನ್ ದಟ್ ವರ್ಕ್, ನೀನು ಅದರಲ್ಲಿ ನಂಬಿಗಸ್ತನಾ. ನಿನಗೊಂದು ಜವಾಬ್ದಾರಿ ಕೊಡ್ತಾರೆ, ಒಂದು ಸ್ಥಾನ ಕೊಡ್ತಾರೆ, ಒಂದು ಪೊಸಿಷನ್ ಅನ್ನು ಕೊಡ್ತಾರೆ. ಯಾಕೆ? ನಿನ್ನ ಮೇಲೆ ನಂಬಿಕೆ ಇಟ್ಟು. ಬಟ್ ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೇವಾ ಪ್ರಶ್ನೆ. ಇವತ್ತು ದೇವರು ಸಭೆಯಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ಒಂದು ವಿಶ್ವಾಸಿಯಾಗಿ ದೇವರು ನಮ್ಮನ್ನು ಇಟ್ಟಿದ್ರು ಕೂಡ ಈ ವಿಶ್ವಾಸಿಯೂ ಕೂಡ ಒಂದು ನಂಬಿಕೆಯಿಂದ ದೇವರು ಇಟ್ಟಿರ್ತಾರೆ. ಅದರಲ್ಲಿ ನಾನು ನಂಬಿಕೆ ಉಳಿಸ್ಕೊಂಡಿದ್ದೇನಾ? ಜಸ್ಟ್ ಇಮ್ಯಾಜಿನ್. ಲಾಯಲ್, ಟ್ರಸ್ಟ್ ವರ್ದಿ, ಸ್ಟೆಡ್ ಫಾಸ್ಟ್ ಇನ್ ಬಿಲೀಫ್ ಅಂಡ್ ಆಕ್ಷನ್. ಕ್ರಿಯೆಗಳನ್ನು ಮಾಡುವುದರಲ್ಲಿ ಅವನು ಎಲ್ಲರಿಗಿಂತ ಮುಂದಾಗಿರ್ತಾನೆ. ನಂಬಿಗಸ್ತನು ದೇವರು ಕೊಟ್ಟ ಕೆಲಸವನ್ನ ಮಾಡೋದ್ರಲ್ಲಿ ಎಲ್ಲರಿಗಿಂತ ಏನಾಗಿರ್ತಾನಂತೆ? ನಂಬಿಕೆ ಮುಂದೆ ಇರ್ತಾನಂತೆ. ಯಾಕಂದ್ರೆ ಅವನ ಮೇಲೆ ಅಷ್ಟು ಭರವಸೆ ಇಟ್ಕೊಟ್ಟಿರ್ತಾರೆ. ಇಟ್ ಇನ್ವಾಲ್ವ್ಸ್ ಕನ್ಸಿಸ್ಟೆಂಟ್ ಒಬಿಡಿಯನ್ಸ್, ಅಂದ್ರೆ ನಿರಂತರವಾದ ವಿಧೇಯತೆ ನಂಬಿಗಸ್ತಿಕೆಯಲ್ಲಿರ್ತದೆ. ಅಂದ್ರೆ ಏನು? ಸೋಮವಾರ ವಿಧೇಯ ಆಗೋದು, ಮಂಗಳವಾರ ಇವತ್ತು ಮಾತು ಕೇಳೋದು, ನಾಳೆ ಮಾತು ಕೇಳಿದ್ರು. ಇದು ನಂಬಿಗಸ್ತಿಕೆ ಅಲ್ಲ. ನಿರಂತರವಾಗಿ ವಿಧೇಯನಾಗುವುದು ನಂಬಿಗಸ್ತಿಕೆ. ಯಾವಾಗಾರ ಒಂದ್ಸರಿ ನಂಬಿಕೆ, ಯಾವಾಗಾರ ಒಂದ್ಸರಿ ದೇವ್ರ ಮಾತು ಕೇಳೋದು, ಯಾವಾಗಾರ ಒಂದ್ಸರಿ ಆ ಮಾತಿಗೆ ಹೂ ಅನ್ನೋದು. ನೋ, ಎವ್ರಿ ಡೇ, ಎವ್ರಿ ಮಿನಿಟ್, ಪ್ರತಿ ಕ್ಷಣ, ಪ್ರತಿ ಗಳಿಗೆಯಲ್ಲಿ ನೀನ್ ದೇವರಿಗೆ ವಿಧೇಯನಾಗುವುದೇ ನಂಬಿಗಸ್ತಿಕೆ. ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಆ ಪ್ರಶ್ನೆ ಕೇಳ್ತಾ ಇದ್ದಾರೆ. 1 ವರ್ಷ ಕಳೆದ ಬಂತು, 2026ಕ್ಕೆ ನಾವು ಕಾಲಿಡುತ್ತೇವೆ ಮುಂದಿನ ತಿಂಗಳು. ಬಟ್ ಹೋಲ್ ಎಂಟೈರ್ ಇಯರ್ ಲುಕ್ ಬ್ಯಾಕ್, ಒಂದ್ಸರಿ ಹಿಂದೆ ನೋಡ್ರಿ. ಆರ್ ವಿ ಫೇತ್ಫುಲ್? ನಾವು ಇಡೀ ವರ್ಷ ದೇವರಿಗೂ, ದೇವರ ಜನರಿಗೂ, ದೇವರ ಸಭೆಗೂ ನಾನು ನಂಬಿಗಸ್ತನಾಗಿದ್ದೇನ? ದೇವರು ಹೇಳ್ತಾರೆ, ಸಾಯ್ಬೇಕಾದ್ರೂ ನಂಬಿಗಸ್ತನಾಗಿರು. ನಿನಗೆ ಕೊಟ್ಟ ಕೆಲಸದಲ್ಲಿ ಫೇತ್ಫುಲ್ ಆಗಿರು, ನಿನಗೆ ಕೊಟ್ಟ ರೆಸ್ಪಾನ್ಸಿಬಿಲಿಟಿಯಲ್ಲಿ ಫೇತ್ಫುಲ್ ಆಗಿರು. ಬಟ್ ಪ್ರಶ್ನೆ, ಆರ್ ವಿ ಫೇತ್ಫುಲ್? ಒಂದು ಸಾರಿ ನಾನು ಅಪನಂಬಿಗಸ್ತನು ಅಂತ ದೇವರಿಗೆ ಗೊತ್ತಾದ ಮೇಲೆ ನನ್ನ ಮೇಲೆ ದೇವರಿಗೆ ನಂಬಿಕೆ ಹೊರಟೋಗ್ತದೆ. ಇನ್ನೊಂದು ಕೆಲಸ ಕೊಡ್ಲಿಕ್ಕೆ ದೇವರು ಬರುವುದಿಲ್ಲ ನನಗೆ. ಅರ್ಥ ಆಗ್ತದೆ? ಒಂದು ಕೆಲಸದಲ್ಲಿ ನಾನು ಅಪನಂಬಿಗಸ್ತನು ಅಂತ ದೇವ್ರಿಗೆ ಗೊತ್ತಾಗ್ಬಿಟ್ರೆ ಫಿನಿಶ್. ನನ್ನ ದೇವರು ಮತ್ತೊಂದು ಕೆಲಸ ಕೊಡ್ಲಿಕ್ಕೆ ಬರುವುದಿಲ್ಲ. ಯಾಕೆ? ಆ ಕೆಲಸದಲ್ಲಿ ನಾನು ಏನಾಗಿದ್ದೇನೆ? ಅಪನಂಬಿಗಸ್ತನಾಗಿದ್ದೇನೆ. ಈವನ್ ವೆನ್ ಡಿಫಿಕಲ್ಟ್ಸ್ ಬಂದರೂ ಸಹ, ನಿಮ್ಮ ಜೀವಿತದಲ್ಲಿ ಎಂಥದೇ ಸಮಸ್ಯೆಗಳು ಬಂದರೂ ಸಹ, ನಾನು ಆ ಸಮಸ್ಯೆಗಿಂತಲೂ ಕೊಟ್ಟ ಕೆಲಸದಲ್ಲಿ ನಿಯತ್ತಾಗಿರುವುದೇ ನಂಬಿಗಸ್ತಿಕೆ. ದೇವರು ಇದನ್ನು ಬಯಸ್ತಿದ್ದಾನೆ. ಬಟ್ ನನ್ನ ಪ್ರಶ್ನೆ, ಆರ್ ವಿ ಫೇತ್ಫುಲ್? ನಾವು ನಂಬಿಗಸ್ತರಾಗಿದ್ದೇವಾ? ಮತ್ತಾಯನ ಬರೆದ ಸುವಾರ್ತೆ ತೆಗೆಯೋಣ, 25ನೇ ಅಧ್ಯಾಯ 14-30 ಓದೋಣ. ಯಾರಾದ್ರೂ ಒಬ್ರು 14ನೇ ವಚನದಿಂದ 30ನೇ ವಚನ ತನಕ ಓದ್ರಿ. ಓಕೆ. ಓಕೆ.
ಇದು ನಮಗೆ ಗೊತ್ತಿರುವಂತ ಒಂದು ವೇದವಾಕ್ಯ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಪರಲೋಕ ರಾಜ್ಯವು ಎದಕ್ಕೆ ಹೋಲಿಕೆಯಾಗಿದೆ ಅನ್ನುವಂತ ಒಂದು ವಿಷಯವನ್ನು ನಾವು ನೋಡ್ತೇವೆ. ಪರಲೋಕ ರಾಜ್ಯದ ಬಗ್ಗೆ ಮಾತನಾಡ್ತದೆ. ಅದರ್ಥ ದೇಶಾಂತರಕ್ಕೆ ಹೋಗುವಂತ ಒಬ್ಬ ಮನುಷ್ಯ ಅನ್ನುವಾಗ ಇದು ನಮ್ಮ ದೇವರು. ಯಾರು? ಈಗ ದೇವರು ನಮ್ಮನ್ನ ಈ ಭೂಲೋಕದಲ್ಲಿ ಇಟ್ಟು ದೇಶಾಂತರ ಪರಲೋಕಕ್ಕೆ ಹೋಗಿದ್ದಾರೆ. ಹಲೋ, ಎಲ್ಲೋಗಿದ್ದಾರೆ? ಪರಲೋಕಕ್ಕೆ ಹೋಗಿದ್ದಾರೆ. ಆದ್ರೆ ಹೋಗುವಾಗ ನಮ್ಮ ಹಾಗೆ ಹೋಗ್ಲಿಲ್ಲ. ಅಲ್ಲಿರುವಂತಹ ಆಳುಗಳಿಗೆ ಕರೆದು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1 ತಲಾಂತು. ಇದರ ಅರ್ಥ ಏನು? ದೇವರು ಎಲ್ಲರಿಗೂ ಒಂದೇ ವಿಧವಾದ ರೀತಿಯಾದಂಥ ಗಿಫ್ಟ್ಸ್ಗಳನ್ನ, ದೇವರು ವರದಾನಗಳನ್ನ ಕೊಟ್ಟಿಲ್ಲ. ದೇವರು ಕೆಲವರಿಗೆ ಒಂದು ರೀತಿಯಾದ ಕೆಲವು ಗಿಫ್ಟ್ಗಳು ಕೊಟ್ರೆ, ವರಗಳನ್ನು ಕೊಟ್ರೆ, ಇನ್ನು ಕೆಲವರಿಗೆ ಕೆಲವು ರೀತಿಯಾದಂಥ ಗಿಫ್ಟ್ಸ್ಗಳು, ವರದಾನಗಳನ್ನು ದೇವರು ಕೊಟ್ಟಿದ್ದಾರೆ. ಆದ್ರೆ ಒಂದು ತಿಳ್ಕೊಡ್ರಿ, ದೇವರು ಯಾರಿಗೆ ಏನೇ ಕೊಟ್ರು ಅದನ್ನು ಸುಮ್ಮನೆ ಬಿಡುವುದಿಲ್ಲ. ನೆಕ್ಸ್ಟ್ ವಾಕ್ಯದಲ್ಲಿ ನಾವು ನೋಡ್ತೇವೆ, ಬಹುಕಾಲದ ಮೇಲೆ ಆಳುಗಳ ದನಿಯು ಬಂದು ಲೆಕ್ಕ ಕೇಳ್ತಾನೆ. ಪ್ರಿಯರೇ, ಈ ಸಭೆಯಲ್ಲಿ ಕೂತಂತ ಪ್ರತಿಯೊಬ್ಬರು, ನೀವ್ಯಾರು ತಲಾಂತುಗಳು ಇಲ್ಲದೆ ಕೂತಿಲ್ಲ. ಪ್ರತಿಯೊಬ್ಬನಿಗೆ ಒಂದಲ್ಲ ಒಂದು ರೀತಿಯಾದಂಥ ತಲಾಂತು ಇದೆ, ಗಿಫ್ಟ್ ಇದೆ, ಟ್ಯಾಲೆಂಟ್. ಒಂದಲ್ಲ ಒಂದು ಟ್ಯಾಲೆಂಟ್ ಎಲ್ರಿಗೂ ಇದೆ. ಇದು ಯಾರು ಕೊಟ್ಟಿದ್ದು? ಒಂದು ತಿಳ್ಕೊಡ್ರಿ, ಇವತ್ತು ನಿನಗೆ 2 ಕೈ, 2 ಕಾಲು, 2 ಕಣ್ಣು, 1 ಮೂಗು ಸರಿಯಾಗಿ ಕೆಲಸ ಮಾಡ್ತಿದೆ ಅಂದ್ರೆ ಇದು ದೇವ್ರು ಕೊಟ್ಟಂತ ಒಂದು ಟ್ಯಾಲೆಂಟೇ. ಎಷ್ಟೋ ಜನರಿಗೆ ಅದು ಇಲ್ಲ. ಇವತ್ತು ನಿನ್ನ ಶರೀರದ ಎಲ್ಲ ಅಂಗಗಳು ಸರಿಯಾಗಿ ಕೆಲಸ ಮಾಡ್ತಿದೆ ಅಂತ ತಿಳ್ಕೊಡ್ರಿ, ಇದು ಕೂಡ ದೇವ್ರು ಕೊಟ್ಟಂತ ಒಂದು ಗಿಫ್ಟೇ. ಅದ್ರ ಅರ್ಥ ಏನು? ಇಲ್ಲಿ ಕೂತಂತ ಪ್ರತಿಯೊಬ್ಬ ವ್ಯಕ್ತಿಯು ಯಾರು ಸಹ ಸುಮ್ಮನೆ ಇಲ್ಲ. ಪ್ರತಿಯೊಬ್ಬನು ಒಂದಲ್ಲ ಒಂದು ರೀತಿಯಾದಂಥ ತಲಾಂತುಗಳನ್ನು ಹೊಂದಿದ್ದಾನೆ. ಆದ್ರೆ ಕೆಲವು ಜನರಿಗೆ ಜಾಸ್ತಿ ತಲಾಂತ ಗಿಫ್ಟ್ ಇದೆ, ಇನ್ ಕೆಲವರಿಗೆ ಕಡಿಮೆ ಗಿಫ್ಟ್ಸ್ ಇದೆ. ಮೆನಿ ಪೀಪಲ್ ಹ್ಯಾವ್ ವೆರಿ ಲೆಸ್ ಗಿಫ್ಟ್ಸ್, ಬಟ್ ಫ್ಯೂ ಪೀಪಲ್ ಹ್ಯಾವ್ ಮೋರ್ ಗಿಫ್ಟ್ಸ್. ಇಟ್ ಮೀನ್ಸ್ ನೋ ಒನ್ ಈಸ್ ಎಂಪ್ಟಿ ಹಿಯರ್. ಎವ್ರಿವನ್ ಈಸ್ ಹ್ಯಾವಿಂಗ್ ಅಟ್ ಲೀಸ್ಟ್ 1 ಟ್ಯಾಲೆಂಟ್. ಬಟ್ ದೇವರು ನಿಮಗೆ ಲೆಕ್ಕವನ್ನು ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ದೇವರು ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, 5 ತಲಾಂತು ಉಳ್ಳಂತ ವ್ಯಕ್ತಿ ಬಂದು ಏನ್ ಹೇಳ್ತಾನೆ? ದೇವರೇ, ನೀ ನನಗೆ 5 ಟ್ಯಾಲೆಂಟ್ ಕೊಟ್ಟಿದ್ದಿ, ನಾನು 5 ಹಂಗೆ ಇಟ್ಕೊಂಡಿಲ್ಲ. ಏನ್ ಮಾಡಿದ್ದೇನೆ? ಈಗ ಅದನ್ನ ಇನ್ವೆಸ್ಟ್ ಮಾಡಿದ್ದೇನೆ, ಅದ್ರ ಮೇಲೆ ಕೆಲಸ ಮಾಡಿದ್ದೇನೆ, ನಂಬಿಗಸ್ತನಾಗಿ ಕೆಲಸ ಮಾಡಿದ್ದೇನೆ. ಈಗ ನಾನು 10 ತಲಾಂತುಗಳನ್ನ ಮಾಡಿದ್ದೇನೆ. ಇಟ್ ಮೀನ್ಸ್ ವಾಟ್? ಅವನು ದೇವರು ಕೊಟ್ಟ ತಲಾಂತುಗಳನ್ನ ಸುಮ್ಮನೆ ಇಡ್ಲಿಲ್ಲ, ಅದನ್ನ ದೇವರಿಗಾಗಿ, ದೇವರ ಮಹಿಮೆಗಾಗಿ ಉಪಯೋಗಿಸ್ಲಿಕ್ಕೆ ಪ್ರಾರಂಭಿಸಿದ. ಅದರಿಂದ ಅವನ ತಲಾಂತುಗಳನ್ನು ಹೆಚ್ಚು ಮಾಡಿದ, ದ್ವಿಗುಣಗೊಳಿಸಿದ. ನನ್ನ ಪ್ರಶ್ನೆ ಏನು? 2 ತಲಾಂತ ಇರುವನು ಹೀಗೆ ಮಾಡ್ದ. ಅವರಿಬ್ಬರಿಗೂ ದೇವರು ಹೇಳಿದ ಒಂದೇ ಮಾತು, ಏನು? ಏನ್ರಿ? ಬಲ ನಂಬಿಗಸ್ತನಾದ. ಪ್ರಿಯರೇ, ನಿಮ್ಮ ಲೈಫಲ್ಲಿ ಈ ಮಾತನ್ನ ದೇವರ ಕಡೆಯಿಂದ ಹೇಳಿಸ್ಕೊಳ್ಳಿಕ್ ಬಯಸ್ರಿ, ಮನುಷ್ಯರ ಕಡೆಯಿಂದ ಅಲ್ಲ. ದೇವರು ನಿಮಗೆ ಈ ಮಾತು ಹೇಳ್ಬೇಕೇನು? ಬಲ ನಂಬಿಗಸ್ತನಾದ ಒಳ್ಳೆ ಆಳು. ಯಾಕೆಂದ್ರೆ ಕೆಲವು ಸರಿ ಲೋಕದಲ್ಲಿ ಮನುಷ್ಯರಿಗೆ ಕೆಟ್ಟ ಕೆಲಸ ಮಾಡುವಾಗಲೂ ಈ ಮಾತು ಹೇಳ್ತಾರೆ, ವಾವ್ ಫೇತ್ಫುಲ್ ಮನುಷ್ಯ ನೀನಂತ. ಆದ್ರೆ ದೇವರು ನಿಮಗೆ ಇದು ಹೇಳ್ಬೇಕು. ಯಾಕೆ? ದೇವರು ಎಲ್ಲವನ್ನ ಬಲ್ಲ ಆತನಾಗಿದ್ದಾನೆ, ಎಲ್ಲವನ್ನ ದೇವರು ನೋಡುವನಾಗಿದ್ದಾನೆ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ದೇವರು ತನ್ನ 2ನೇ ಬರೋಣದ ಬಗ್ಗೆ ಮಾತನಾಡ್ತಿದ್ದಾರೆ. ಹಿ ಈಸ್ ಕಮಿಂಗ್ ಬ್ಯಾಕ್. ವಾಪಸ್ ಆತನು ಬರ್ಲಿಕ್ಕಿದ್ದಾನೆ. ಆದ್ರೆ ಬಂದ್ರೆ ದೇವರು ಸುಮ್ಮನೆ ಬಿಡುವುದಿಲ್ಲ. ಪ್ರತಿಯೊಬ್ಬರನ್ನು ದೇವರು ನ್ಯಾಯ ವಿಚಾರಣೆಯಲ್ಲಿ ನಿಲ್ಲಿಸಿ ಲೆಕ್ಕವನ್ನು ಕೇಳುವನಾಗಿದ್ದಾನೆ. ಫೇತ್ಫುಲ್ ಮೀನ್ಸ್ ಗಿವಿಂಗ್ ಅಕೌಂಟ್ಸ್. ಬಿ ಅಕೌಂಟೇಬಲ್. ನಾನು ದೇವರಿಗೆ ಲೆಕ್ಕ ಕೊಡಬೇಕು. ಪ್ರಿಯರೇ, ನೀವು ಹೇಳ್ರಿ, ಪ್ರಾಮಾಣಿಕವಾಗಿ ನಿಮ್ಮ ಲೆಕ್ಕ ಚೊಕ್ಕಾಗಿರ್ಬೋದಾ ದೇವ್ರ ಮುಂದೆ? ಸ್ವಾಮಿ, ನೀನು ನನಗೆ ಇಷ್ಟು ಟ್ಯಾಲೆಂಟ್ ಕೊಟ್ಟು, ಇಂಥ ಗಿಫ್ಟ್ ಕೊಟ್ಟು, ಓಕೆ, ಸುವಾರ್ತೆ ಹೇಳುವಂಥ ಗಿಫ್ಟ್ ಕೊಟ್ಟು, ಮಾತನಾಡುವಂಥ ಗಿಫ್ಟ್ ಕೊಟ್ಟು, ಹಾಡಾಡುವಂಥ ಗಿಫ್ಟ್ ಕೊಟ್ಟು, ವಾದ್ಯ ನುಡಿಸುವಂಥ ಗಿಫ್ಟ್ ಕೊಟ್ಟು, ದೇವರ ವಾಕ್ಯವನ್ನು ಹೇಳುವಂಥ ಗಿಫ್ಟ್ ಕೊಟ್ಟು, ಅದರಲ್ಲಿ ನಾನು ಫೇತ್ಫುಲ್ ಆಗಿದ್ದೇನಾ? ನಾನು ಫೇತ್ಫುಲ್ ಆಗಿದ್ದೇನಾ? ಬಹಳ ಜನರು ಹೇಳ್ಬೋದೇನು, ಅಷ್ಟೇ ನಮಗೇನು ದೇವರು ಯೂಸೇ ಮಾಡೋಲ್ಲ, ಅವರಿಗೆಲ್ಲ ಬಹಳ ಕೊಟ್ಟು ಯೂಸ್ ಮಾಡ್ತಾರೆ. ನೋ, ಇದ್ರ ಅರ್ಥ ನಿನಗಡೆ ಗಿಫ್ಟ್ ಇಲ್ಲ, ಅವ್ರಿಗೆ ಜಾಸ್ತಿ ಗಿಫ್ಟ್ ಅಂತಲ್ಲ. ದೇವರು ಯಾರನ್ನ ಹೆಚ್ಚು ಉಪಯೋಗಿಸ್ತಾನೋ ಅವರು ಜಾಸ್ತಿ ನಂಬಿಗಸ್ತರಾಗಿರ್ಬೋದು ದೇವರಿಗೆ. ನಿನಗಿಂತ ಹೆಚ್ಚು ನಂಬಿಗಸ್ತರಾಗಿ ಅವ್ರು ಇರುವುದರಿಂದ ದೇವರು ಅವ್ರನ್ನ ಉಪಯೋಗಿಸ್ತಿರ್ಬೋದು, ದೇವರು ಅವರಿಗೆ ಸ್ಥಾನ ಕೊಡ್ಬೋದು. ಯಾಕೆ? ಯಾವ ವ್ಯಕ್ತಿ ನಂಬಿಗಸ್ತನಾಗಿರ್ತಾನೋ ದೇವರ ವಾಕ್ಯ ಹೇಳ್ತದೆ, ಅವನನ್ನು ಎಲ್ಲಿಡು?
ಬಲ ನಂಬಿಗಸ್ತನಾದಂತ ಒಳ್ಳೆ ಆಳು ನೀನು. ಏನ್ ಹೇಳಿದ್ರು? ದೊಡ್ಡ ಕೆಲಸದಲ್ಲಿ ನಿನ್ನನ್ನ, ಅರ್ಥ ಏನು? ನೀನು ಕೊಟ್ಟ ಕೆಲಸದಲ್ಲಿ ಪ್ರಾಮಾಣಿಕನಾಗಿದ್ದ ದೇವರು ಸುಮ್ಮನೆ ಬಿಡುವುದಿಲ್ಲ, ನಿನ್ನನ್ನೇನ್ ಮಾಡ್ತಾರೆ, ಮತ್ತೆ ಅಡಿಷನಲ್ ಆಗಿ ಇನ್ನೊಂದು ಕೆಲಸದಲ್ಲಿ ಇಡ್ತಾರೆ. ಆದ್ರೆ ಇವತ್ತು ನನ್ನ ಸಮಸ್ಯೆ ಏನು, ಈ ಕೆಲಸದಲ್ಲಿ ನಾನು ಪ್ರಾಮಾಣಿಕವಾಗಿರುವುದಿಲ್ಲ, ಆ ಕೆಲಸವನ್ನು ನಾನು ಕಳ್ಕೊಳ್ತಿರ್ತೇನೆ. ಯಾಕೆ? ಅದನ್ನೇ ಮಾಡ್ದ. ಒಂದೇ ತಲಾಂತಿರೋನು ಏನ್ ಮಾಡ್ದ? ಅವನು ಏನ್ ಮಾಡ್ತಾನೆ? ರೀಸನ್ ಹೇಳ್ತಾನೆ, ನೆವಗಳನ್ನು ಹೇಳುವವನು. ಏನು? ನೀನ್ ಹಂಗಿರ್ಬೋದು ಅಂತ ತಿಳ್ಕೊಂಡು ನಾನೇನು ಮಾಡಲಿಲ್ಲ. ಇವತ್ತು ಜನ ತಾವು ಫೇತ್ಫುಲ್ ಆಗಿರುವುದಿಲ್ಲ, ಆದ್ರೆ ಬ್ಲೇಮ್ ಮಾಡ್ಲಿಕ್ಕೆ ಮೊದಲು ರೆಡಿ ಇರ್ತಾರೆ. ಅಂದ್ರೆ ಆರೋಪಗಳನ್ನು ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಅವನು ಯಾರ ಮೇಲೆ? ಯಜಮಾನನ ಮೇಲೆ ಆರೋಪ ಮಾಡ್ತಿದ್ದಾನೆ. ಪ್ರಿಯರೇ, ತಿಳ್ಕೊಡ್ರಿ, ಒಂದು ಸಮಯದಲ್ಲಿ ನಮಗೆ ದೇವರು ಕರೆದಾಗ ನಾವು ಫೇತ್ಫುಲ್ ಆಗಿ ಇದ್ವಿ, ನಂಬಿಗಸ್ತರಾಗಿ ಇದ್ವಿ. ಆದ್ರೆ ಈಗ ನಂಬಿಗಸ್ತಿಗೆ ನಮ್ಮಿಂದ ಹೊರಟೋಗ್ತದೆ. ಯಾಕೆ ಗೊತ್ತಾ? ಒಂದು ರೀಸನ್ ಇದೆ. ಯಾವಾಗ ಮನುಷ್ಯನ ಜೀವಿತದಲ್ಲಿ ಗರ್ವ, ಅಹಂಕಾರ ಅನ್ನೋದು ಎಂಟ್ರಿ ಆಗ್ತದೋ ಆಗ ನಂಬಿಗಸ್ತಿಕೆ ಅವನು ಕಳ್ಕೊಳ್ತಾನೆ. ಎಲ್ಲಿ ತನಕ ಆಳು ಯಜಮಾನನಿಗೆ ದೀನತೆ ಉಳ್ಳವನಾಗಿರ್ತಾನೋ ಅಲ್ಲಿ ತನಕ ಅವನು ಏನಾಗಿರ್ತಾನೆ? ಬಹಳ ನಂಬಿಗಸ್ತನಾಗಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಒಂದು ಸಾರ್ತಿ ಅದೇ ಆಳು ಸ್ವಲ್ಪ ಇಂಪ್ರೂವ್ ಆಗುವಾಗ, ಯಜಮಾನ ಅವನು ಶ್ರೀಮಂತನಾಗುವಾಗ, ಅವಾಗ ಆಳಾಗಿರುವುದಿಲ್ಲ. ಅವನು ಏನ್ ಮಾಡ್ತಾನೆ? ಅವನಲ್ಲಿ ಏನ್ ಬರ್ತದೆ? ಹೇಳ್ರಿ, ಜೋರಾಗಿ ಹೇಳ್ರಿ, ಏನ್ ಬರ್ತದೆ? ಕರೆಕ್ಟಾ? ತಿಳ್ಕೊಡ್ರಿ. ನಾವು ಸಹ ಏನು ಇಲ್ಲದೆ ಇರುವಾಗ ಸಭೆಗೆ ಬಂದಿದ್ವಿ ಒಂದ್ಸರಿ, ಒಂದ್ ಟೈಮ್ ಅಲ್ಲಿ. ಅವಾಗ ನಾವ್ ಹೆಂಗಿದ್ವಿ? ಎಷ್ಟು ದೀನತೆ ಇತ್ತಲ್ಲ ನಮ್ಮಲ್ಲಿ, ಎಷ್ಟು ತಗ್ಗಿಸಿಕೊಳ್ಳಬೇಕಿತ್ತು, ಫೇತ್ಫುಲ್ನೆಸ್ ಇತ್ತು, ನಂಬಿಗಸ್ತಿ, ಹೇಳಿದ ಕೆಲಸವನ್ನ ಚಾಚು ತಪ್ಪದೆ ಮಾಡುವಷ್ಟು ಒಂದು ದೀನತೆ ನಮ್ಮಲ್ಲಿತ್ತು. ಅದೇನಾಯ್ತು ಈಗ? ಆ ದೀನತೆ ಹೋಗಿ ಅಹಂಕಾರ ಅನ್ನೋದು ಅದರಲ್ಲಿ ಆಡ್ ಆಯ್ತು. ನಾನು ಯಾಕೆ ಮಾಡಬೇಕು, ನಾನು ಯಾರೀಗ, ನಾನು ಯಾಕೆ ಮಾಡಬೇಕು ಅನ್ನುವಂತ ಒಂದು ಫೀಲಿಂಗ್ಸ್ ಒಳಗಡೆ ಬರ್ತದೆ. ತಿಳ್ಕೊಡ್ರಿ, ಇದೇ ನಿಮ್ಮ ಶತ್ರು. ದೇವ್ರ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸು ನಿಮ್ಮಲ್ಲಿರ್ಲಿ. ಹೌದಾ? ಕ್ರಿಸ್ತನಲ್ಲಿ ಎಂತ ಮನಸ್ಸಿತ್ತು ಗೊತ್ತಾ? ದೀನತೆ ಎಂಬ ಮನಸ್ಸು. ಅವನು ಯಾರ್ರೀ? ಯೇಸು ಕ್ರಿಸ್ತರು ಯಾರು? ಪರಲೋಕದಲ್ಲಿ ತಂದೆ ಬಲಭಾಗದಲ್ಲಿ ಸಿಂಹಾಸನ ರೂಢನಾಗಿ ಕೂತ್ಕೊಳ್ಳುವಂತ ದೇವರು. ಪ್ರಕಟಣೆ ಪುಸ್ತಕ 4ನೇದ್ದೇ ಓದ್ರೆ ನನ್ನ ಯೇಸು ಸ್ವಾಮಿ ಯಾರು ಅಂತ ಗೊತ್ತಾಗ್ತದೆ. ಆತನನ್ನು ನೋಡ್ಲಿಕ್ಕಾಗಲಿ ಯೋಹಾನ ನೋಡಕ್ಕಾಗದೆ ಮೂರ್ಛೆ ಬೀಳ್ತಾನೆ. ಅಂತ ಸರ್ವಶ್ರೇಷ್ಠನಾದ ದೇವರು ಯಾರು? ಯೇಸು ಕ್ರಿಸ್ತನು. ಆದರೆ ತನ್ನ ಅಮೂಲ್ಯವಾದ ಸ್ಥಾನವನ್ನ ಬಿಡಲು ಸಿದ್ಧನಾಗಿ ಬಿಟ್ಟು ನಿನಗಾಗಿ ನನಗಾಗಿ ಮನುಷ್ಯನಾದ. ಎಷ್ಟು ಮನುಷ್ಯನಾಗ್ಲಿ ಅಷ್ಟೇ ಅಲ್ರಿ, ತನ್ನ ಮನುಷ್ಯರಾದ ಶಿಷ್ಯರ ಪಾದವನ್ನು ತೊಳೆಯುವಷ್ಟು ತಗ್ಗಿಸಿಕೊಂಡ. ಯಾರು? ಸೃಷ್ಟಿಕರ್ತ. ಇವತ್ತು ಅದೇ ಮನಸ್ಸು ನಿಮ್ಮಲ್ಲಿ ಇರ್ಲಿ ಅಂತ ದೇವರು ವಾಕ್ಯ ಹೇಳ್ತದೆ. ಅದೇ ಮನಸ್ಸು ನಿಮ್ಮಲ್ಲಿರ್ಲಿ. ಕ್ರಿಸ್ತ ಯೇಸುವಿನ ಮನಸ್ಸು ಯಾವುದು? ದೀನತೆ ಎಂಬ ಮನಸ್ಸು ಇವತ್ತು ಇದೆಯಾ? ಜಸ್ಟ್ ಚೆಕ್ ಮಾಡ್ರಿ. ಫಿಲಿಪ್ಪಿ 2:3 ಹೇಳ್ತದೆ, ಪಕ್ಷಪಾತದಿಂದ ಆಗಲಿ ಒಣ ಹೆಮ್ಮೆಯಿಂದ ಆಗಲಿ ಯಾವುದನ್ನು ಮಾಡದೆ. ಇಂಗ್ಲಿಷ್ ಬಹಳ ಚೆನ್ನಾಗಿ ಹೇಳ್ತದೆ, ಡೋಂಟ್ ಡೂ ಎನಿಥಿಂಗ್ ಫ್ರಮ್ ಸೆಲ್ಫಿಶ್ನೆಸ್ ಅಂಡ್ ಪ್ರೌಡ್. ಏನ್ ಮಾಡಬೇಡ್ರಿ, ಎದರಿಂದ ಮಾಡಬೇಡ್ರಿ. ಒಬ್ಬ ಆಳು ಯಜಮಾನನಿಗೆ ನಂಬಿಗಸ್ತನಾಗಿರುವಾಗ ಅವನು ಒಂದೇ ತಿಳ್ಕೊಳ್ತಾನೆ, ನನಗಿಂತ ಯಜಮಾನ ಶ್ರೇಷ್ಠ, ನಾನ್ ಶ್ರೇಷ್ಠ ಅಲ್ಲ. ದೇವ್ರ ವಾಕ್ಯ ಹೇಳ್ತಿದೆ, ಪಕ್ಷಪಾತದಿಂದ ಆಗಲಿ ಒಣ ಹೆಮ್ಮೆಯಿಂದಲೇ ಏನು ಮಾಡದೆ ದೀನತೆಯಿಂದ, ದೀನ ಮನಸ್ಸು, ನಂಬಿಗಸ್ತನಾಗಿರುವಾಗ ದೀನತೆ ಬರ್ತದೆ. ಇವತ್ತೇನಾಗಿದೆ, ಸ್ವಲ್ಪ ನಾವು ಹಣ ಗಳಿಸ್ಲಿಕ್ಕೆ ಹೆಚ್ಚು ಪ್ರಾರಂಭ ಮಾಡಿದ್ವಿ, ಹಣ ಬರ್ಲಿಕ್ಕೆ ಪ್ರಾರಂಭ ಆಯ್ತು, ನಮ್ಮ ಒಳಗಡೆ ಆ ಫೇತ್ಫುಲ್ನೆಸ್ ಅನ್ನೋದು ಹೊರಟೋಯ್ತು. ಫೇತ್ಫುಲ್ನೆಸ್ ಅನ್ನೋದು ಹೋಯ್ತ್ರಿ. ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಅಹಂಕಾರ, ನಮಗೆ ಗೊತ್ತಿಲ್ಲ ನಮ್ಮ ಒಳಗಡೆ ಗರ್ವ ಎಂಟ್ರಿ ಆಯ್ತು. ಇದರಿಂದ ನಂಬಿಗಸ್ತಿಕೆ ಹೊರಟೋಯ್ತು, ದೀನತೆ ಅನ್ನೋದು ಹೊರಟೋಯ್ತು. ನಾನೀಗ ಯಾರ ಮಾತು ಕೇಳೋ ಅವಶ್ಯಕತೆ ಇಲ್ಲ. ತಿಳ್ಕೊಡ್ರಿ, ಮುಂಚೆ ಒಂದು ಹೇಳುವಾಗ ತಕ್ಷಣ ಟಕ್ 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 ಕೆಲಸ ಆಗ್ತೈತಿ. ಈಗ ಫೋನ್ ಎತ್ತುದಿಲ್ಲ. ಯಾಕೆ ಹೇಳ್ರಿ? ಯಾಕೆ ನೋ ರೆಸ್ಪಾನ್ಸ್? ಯಾಕೆ ರೆಸ್ಪಾನ್ಸ್ ಇಲ್ಲ ಅಂದ್ರೆ ಅವ್ರ ಒಳಗಡೆ ಅವ್ರಿಗೆ ಗೊತ್ತಿಲ್ಲದಂಗೆ ದಿ ಬಿಕೇಮ್ ಪ್ರೌಡ್. ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಒಳಗಡೆ ಒಂದು ಅಹಂಭಾವ, ಅಹಂಕಾರ ಬಂದ್ಬಿಟ್ಟಿರ್ತದೆ.
ಇದು ಅವರಲ್ಲಿರುವ ನಂಬಿಗಸ್ತಿಕೆಯನ್ನ ಕಡಿತಾ ಇದೆ. ಪ್ರಿಯರೇ, ದೇವರು ಹೇಳ್ತಾರೆ, ಸಾಯ್ಬೇಕಾದರೂ ನಂಬಿಗಸ್ತನಾಗಿ, ಸಾಯ್ಬೇಕಾದರೂ. ಯೋಸೇಫನ ಸ್ಟೋರಿ ಓದೋಣ, ತಿಳ್ಕೊಡ್ರಿ ಏನಿದೆ ಅಲ್ಲಿ. ಅ ಗಾಡ್ಲಿ ಮ್ಯಾನ್ಸ್ ರಿಮೇನ್ ಫೇತ್ಫುಲ್ ಟು ದ ಗಾಡ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್. ಅಂದ್ರೆ ಒಬ್ಬ ದೈವಿಕ ಮನುಷ್ಯ ತನ್ನ ಜೀವಿತದಲ್ಲಿ ಏನೇ ಸಂಭವಿಸಲಿ ಅವನು ಯಾವಾಗಲೂ ನಂಬಿಗಸ್ತನಾಗಿ ಇರ್ತಾನೆ. ಶ್ರೀಮಂತಿಕೆ ಬಂದ್ರು ನಂಬಿಗಸ್ತಕೇನೆ, ಬಡವನಾಗಿದ್ರು ನಂಬಿಗಸ್ತನು, ಏನು ಇಲ್ದವನಾಗಿದ್ರು ನಂಬಿಗಸ್ತನು, ಎಲ್ಲ ಇದ್ದವನಾದ್ಮೇಲೆ ನಂಬಿಗಸ್ತನಾಗಿರ್ತಾನೆ. ಯಾರು? ದೈವಿಕ ಮನುಷ್ಯ. ನಾವು ಏನು ಇಲ್ದಾಗ ಬಹಳ ನಂಬಿಗಸ್ತರಾಗಿದ್ವಿ, ಎಲ್ಲ ಬಂದ ಮೇಲೆ ಆ ನಂಬಿಗಸ್ತಿಗೆ ಹೊರಟೋಯ್ತು. ಕರೆಕ್ಟಾ? ಸತ್ಯ ಹೇಳ್ತಿದ್ದೇನಾ ಸುಳ್ಳು ಹೇಳ್ತಿದ್ದೇನಾ? ಹಂಬಲ್ನೆಸ್ ಅನ್ನೋದು ಹೋಗ್ತದೆ ಪ್ರಿಯರೇ. ಗರ್ವ ಅನ್ನೋದು ಒಂದು ಶತ್ರು. ಯಾರ್ದು? ನಿಮ್ದು ಶತ್ರು. ಯಾಕೆ? ನಿನ್ನ ಕ್ರಿಸ್ತನಂಗೆ ಆಗ್ಲಿಕ್ಕೆ ಅದು ಬಿಡುವುದಿಲ್ಲ. ಸೆಲ್ಫಿಶ್ನೆಸ್ ಅನ್ನೋದು ಬಂದ್ಬಿಟ್ಟಿದೆ. ಸ್ವಾರ್ಥ ಅಂದ್ರೆ ಏನು ಗೊತ್ತಾ? ಇವತ್ತು ನಾನು ಚರ್ಚಿಗೆ ಯಾಕೆ ಬಂದಿದ್ದೇನೆ? ಪ್ರಾಮಾಣಿಕವಾಗಿ ಹೇಳ್ರಿ, ವೈ ಯು ಕೇಮ್ ಟು ಚರ್ಚ್? ಯಾಕೆ ಇವತ್ತು ಸಭೆಗೆ ಬಂದಿದ್ದೀರಿ? ಸತ್ಯವಾಗಿ ತಿಳ್ಕೊಡ್ರಿ. ನಾವು ಏನಾದ್ರೂ ಯಾರನ್ನಾದ್ರೂ ದೇವರ ಕೆಲಸಕ್ಕಾಗಿ ಕರೆಯಿದ್ರೆ ಅಥವಾ ಎದಕ್ಕಾಗಿ ಕರೆದ್ರೆ ಅವ್ರ ಮೈಂಡ್ ಅಲ್ಲಿ ಬರುವಂತ ಫಸ್ಟ್ ಪ್ರಶ್ನೆ ಏನು ಗೊತ್ತಾ? ಇದು ನನಗೆ ಲಾಭ ಇದೆಯಾ ಹೋದ್ರೆ? ಏನು ನಾನು ಹೋದ್ರೆ ನನಗೆ ಏನಾದ್ರು ಲಾಭ ಇದೆಯಾ? ಫಸ್ಟ್ ಪ್ರಶ್ನೆ ಇದೇ ಸ್ವಾರ್ಥ. ಯಾರು ಹಿಂಗೆ ಆಲೋಚಿಸುವುದಿಲ್ಲ, ನಾನು ಹೋಗುವುದರಿಂದ ಇನ್ನೊಬ್ಬರಿಗೆ ಏನಾದ್ರು ಆಶೀರ್ವಾದ ಆಗ್ತದ, ನಾನು ಹೋಗುವುದರಿಂದ ಇನ್ನೊಬ್ಬರಿಗೆ ಲಾಭ ಇದೆಯಾ, ಈ ತರ ಆಲೋಚಿಸ್ಬೇಕು. ಕ್ರಿಸ್ತನು ಭೂಲೋಕಕ್ಕೆ ಬರುವುದು ಕ್ರಿಸ್ತನಿಗೆ ಏನಾರು ಲಾಭ ಇತ್ತಾ? ಮಾತಾಡ್ರಿ. ಯೇಸು ಕ್ರಿಸ್ತನು ಮನುಷ್ಯನಾಗಿ ಬರುವುದು ಯೇಸು ಕ್ರಿಸ್ತನಿಗೆ ಲಾಭ ಇಲ್ಲ. ಯಾರಿಗೆ ಲಾಭ? ನಾನು ಇವತ್ತು ಪರಲೋಕವನ್ನು ತೆರೆದು ಭೂಲೋಕಕ್ಕೆ ಬಂದ್ರೆ ನನ್ನ ಜನರಿಗೆ ಲಾಭ ಆಗ್ತಂದ್ರೆ ನಾನು ಅದನ್ನ ಬಿಡ್ಲಿಕ್ಕೆ ರೆಡಿ ಅಂತ ಹೇಳಿ ಯೇಸು ಕ್ರಿಸ್ತನು ತನ್ನ ಸ್ಥಾನವನ್ನು ಬಿಟ್ಟು ಭೂಲೋಕಕ್ಕೆ ಬಂದ, ನಮ್ಮ ಪ್ರಾಫಿಟ್ಗೋಸ್ಕರ. ವಿ ನೆವರ್ ಥಾಟ್ ಇಫ್ ಐ ಗೋ ದೇರ್ ಇಸ್ ಇಟ್ ಪ್ರಾಫಿಟಬಲ್ ಟು ಮೀ ಅಂತ ಹೇಳ್ತೀವಿ ನಾವು. ಬಟ್ ಇಫ್ ಐ ಗೋ ದೇರ್ ವೆದರ್ ಶಾಲ್ ಐ ಬಿ ಬ್ಲೆಸ್ಸಿಂಗ್ ಟು ದೇಮ್, ನಾನು ಅವರಿಗೆ ಆಶೀರ್ವಾದವಾಗಿರಬಹುದಾ ಅಂತ ಆಲೋಚಿಸೋದಿಲ್ಲ. ನಾನು ಹೇಳ್ತೇನೆ, ಸಭೆಗೆ ಬರುವಾಗ ಒಂದೇ ಆಲೋಚಿಸಿದ ಬರ್ರಿ, ನಾನು ಸಭೆಗೆ ಹೋಗೋದ್ರಿಂದ ದೇವರಿಗೆ ಸಹಾಯ ಆಗ್ಬೇಕು, ನಾನು ಸಭೆಗೆ ಹೋಗೋದ್ರಿಂದ ಜನರಿಗೆ ಆಶೀರ್ವಾದ ಆಗ್ಬೇಕು. ಇದು ಆಲೋಚನೆ ಇಟ್ಕೊಡ್ರಿ. ನನಗೇನು ಸಿಗ್ತದೆ? ನೋ, ದಿಸ್ ಇಸ್ ಸೆಲ್ಫಿಶ್ನೆಸ್. ಪ್ರಿಯರೇ, ಸೆಲ್ಫಿಶ್ನೆಸ್ ಅನ್ನೋದನ್ನ ತೆಗೆದುಹಾಕ್ರಿ, ಪ್ರೌಡ್ನೆಸ್ ಅನ್ನೋದು ತೆಗೆದುಹಾಕ್ರಿ, ಹಂಬಲ್ ಆಗ್ರಿ, ದೀನರಾಗ್ರಿ. ತಿಳ್ಕೊಡ್ರಿ, ಯೋಸೆಫ್ ಆತನ ಜೀವಮಾನವೆಲ್ಲ ಅವನು ಫೇತ್ಫುಲ್ ಆಗಿದ್ದ. ಹಿ ವಾಸ್ ಫೇತ್ಫುಲ್ ಎಂಟೈರ್ ಹಿಸ್ ಲೈಫ್. ಹೂ? ಜೋಸೆಫ್. ಯಾವ ಜೋಸೆಫ್? ದ ಸನ್ ಆಫ್ ಜೇಕಬ್. ಹೌದಾ? ಫೇತ್ಫುಲ್ ಆಗಿದ್ದ ಅವನು. ಯಾವಾಗ ಫೇತ್ಫುಲ್ ಆಗಿದ್ದ ತಿಳ್ಕೊಡ್ರಿ. ಅವನನ್ನ ತನ್ನ ಸ್ವಂತ ಅಣ್ಣ ತಮ್ಮಂದ್ರು ಏನ್ ಮಾಡಿದ್ರು? ಅವನನ್ನ ನಿರಾಕರಿಸಿದ್ರು. ಸ್ವಂತ ಅಣ್ಣ ತಮ್ಮಂದ್ರು ಅವನನ್ನ ಹೊಡೆದ್ರು, ಅವನನ್ನ ಮಾರಿದ್ರು. ಹೌದಾ? ಅವನನ್ನ ಇತರರಿಗೆ ಮಾರಿದ್ರು, ಹೊಂಡದಲ್ಲಿ ಹಾಕಿದ್ರು. ಆದ್ರೂ ಸಹ ಅವನೇನಾಗಿದ್ದ? ಅನ್ಫೇತ್ಫುಲ್ ಆಗಿರ್ಲಿಲ್ಲ. ಅವನು ಫೇತ್ಫುಲ್ ಆಗಿದ್ದ. ನನಗೆ ಹೇಳಿಕ್ ಸಮಯ, ಅದಕ್ಕೆ ವಾಕ್ಯಗಳನ್ನು ಬರಿತಾ ಇದ್ದೇನೆ. ಸ್ವಂತ ಕುಟುಂಬದವರಿಂದ ನಿರಾಕರಿಸಲ್ಪಟ್ಟ ಇವೊಂದು ಯಾರು ಅವನನ್ನು ನಿರಾಕರಿಸಿದ್ರೋ ಅವರಿಗೆ ಅವನ ನಂಬಿಗಸ್ತನಾಗಿದ್ದ. ಹಲೋ, ಯಾರು ಅವನನ್ನು ಮಾರಾಟ ಮಾಡಿದ್ರು, ಯಾರು ಅವನನ್ನು ಕೊಂಡುಕೊಂಡ್ರು ಅವ್ರಿಗೆ ಏನಾಗಿದ್ದ? ಅವನು ನಂಬಿಗಸ್ತನಾಗಿದ್ದ. ಇವತ್ತು ಯೋಸೆಫನ ಸ್ಥಾನದಲ್ಲಿ ನಾವಿರೋಣ ಪ್ರಿಯರೇ. ಆರ್ ವಿ ಫೇತ್ಫುಲ್? ನಾವು ನಂಬಿಗಸ್ತರಾಗಿದ್ದೇವಾ? ಎರಡನೇದಾಗಿ ನೋಡ್ರಿ, ಅವನಿಗೆ ಸಮಸ್ಯೆ ಬಂತು, ಅವನ ಮೇಲೆ ತಪ್ಪು ಆರೋಪಗಳು ಮಾಡಿದ್ರು. ಪೋಟಿಫರನ ಮನೆಯಲ್ಲಿದ್ದ, ಆದ್ರ ಯಜಮಾನಿಗೆ ಏನಾಗಿದ್ದ ಅವನು? ಆರ್ ವಿ ಫೇತ್ಫುಲ್? ತಿಳ್ಕೊಡ್ರಿ, ಇವತ್ತು ನಾನು ದೇವರಿಗೆ ನಂಬಿಗಸ್ತನಾಗಿದ್ದೇನಾ? ದೇವರು ಕೊಟ್ಟ ಸಭೆಗೆ ನಂಬಿಗಸ್ತನಾಗಿದ್ದೇನಾ? ದೇವರು ಕೊಟ್ಟ ಕುಟುಂಬಕ್ಕೆ ನಂಬಿಗಸ್ತನಾಗಿದ್ದೇನಾ? ಟೆಸ್ಟ್ ಮಾಡಿಕೊಡ್ರಿ ಪ್ರಿಯರೇ. ಫೇತ್ಫುಲ್ನೆಸ್ ಬಹಳ ಇಂಪಾರ್ಟೆಂಟ್. ದೇವರು ಯಾರು ನಂಬಿಗಸ್ತನಾಗಿರ್ತಾರೋ ಅವರಿಗೆ ಬಲ ನಂಬಿಗಸ್ತನಾದ ಒಳ್ಳೆ ಆಳ ಅಂತ ಒಂದು ದೇವರು ಅವಾರ್ಡ್ ಕೊಡ್ತಾರೆ. ಮುಂದೆ ನಿಮ್ಗೆ ಹೇಳ್ತೇನೆ ಅದರಿಂದ ಏನ್ ನಮಗೆ ಲಾಭ ಅಂತ. ಫೇತ್ಫುಲ್ನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದಯಮಾಡಿ ಹೇಳ್ತೇನೆ,
ನಮ್ಮಲ್ಲಿ ಅಹಂಕಾರ ಬಂದಾಗ ಆ ನಂಬಿಗಸ್ತಿಗೆ ಹೊರಟೋಗ್ತದೆ. ಅಹಂಭಾವ ಬರುವಾಗ ನಂಬಿಗಸ್ತಿಗೆ ಹೊರಟೋಗ್ತದೆ. ಅದಕ್ಕೆ ಅವಕಾಶ ಕೊಡಬೇಡ್ರಿ. ಅವನಿಗೆ ಮೋಸ ಮಾಡಿದ್ರು ಆದ್ರೂ ನಂಬಿಗಸ್ತನಾಗಿದ್ದ. ತಪ್ಪು ಆರೋಪಗಳು ಹಾಕಿದ್ರು ಆದ್ರೂ ಫೇತ್ಫುಲ್ ಆಗಿದ್ದ. ಅನ್ಫೇತ್ಫುಲ್ ಎಂದಿಗೂ ಆಗ್ಲಿಲ್ಲ. ಅಂದ್ರೆ ಏನಿದೆ, ಇತರರಿಗಾಗಿ ತಾನು ಕಷ್ಟಪಡ್ತಿದ್ದಾನೆ. ಯೇಸು ಕ್ರಿಸ್ತನದ ಗುಣ ಯೋಸೆಫನಲ್ಲಿ ನಾವು ನೋಡ್ತೇವೆ. ಯಾಕೆಂದ್ರೆ ನಂಬಿಗಸ್ತಿಕೆ ಅಷ್ಟೇ ಅಲ್ಲ ಪ್ರಿಯರೇ, ನಾನು ಬಾಳಿದೆ ಫೇತ್ಫುಲ್ನೆಸ್. ಓಕೆ, ಇನ್ ವೇಟಿಂಗ್ ವಿತ್ ಅಂಡ್ ಅಡ್ವರ್ಸಿಟಿ. ಅಂದ್ರೆ ಅವನನ್ನು ಸೆರೆಮನೆ ಒಳಗೆ ಹಾಕ್ತಾರೆ. ಸೆರೆಮನೆಯಲ್ಲಿ ಎಷ್ಟು ವರ್ಷ ಇದ್ರು ಅಲ್ಲಿವರೆಗೂ ಅವನೇನಾಗಿದ್ದ? ಸಿಂಪಲ್ ಆಗಿ ನಂಬಿಗಸ್ತನಾಗಿದ್ದ. ಇಬ್ರು ಅವನ ಹತ್ರ ಬರ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾನೆ, ಅವರು ಮೋಸ ಮಾಡ್ತಾರೆ, ಆದ್ರೂ ಫೇತ್ಫುಲ್ನೆಸ್ ಅನ್ನ ಕಳ್ಕೊಳ್ಳಿಲ್ಲ. ಅವ್ನು ನಂಬಿಗಸ್ತನಾಗಿದ್ದ ಅಂತ ಹೆಂಗ್ ಗೊತ್ತಾಗ್ತದೆ ಅಂದ್ರೆ ಅವ್ನು ರಿವೆಂಜ್ ತಗೊಳ್ಳಿಲ್ಲ. ಯಾರಿಗೂ ಮನಸ್ಸು ಮಾಡಿದ್ರೆ ಅವನು ಸೇಡ್ ತೀರಿಸ್ಕೋಬೋದಾಗಿತ್ತು, ಆದ್ರೆ ಸೇಡ್ ತೀರಿಸ್ಕೊಳ್ಳಿಲ್ಲ. ಯಾಕೆಂದ್ರೆ ಅವ್ನು ನಂಬಿಗಸ್ತನಾಗಿದ್ದ. ಪ್ರಿಯರೇ, ನಮಗೆ ಜನ ಮೋಸ ಮಾಡ್ಬೋದು, ನಮಗೆ ಜನ ಆರೋಪಗಳನ್ನ ಮಾಡ್ಬೋದು, ಆದ್ರೆ ನೀನ್ ಸೇಡ್ ತೀರಿಸ್ಕೊಳ್ಳೋಕೆ ಅಂತ ಮನಸ್ಸು ನೀನಲ್ಲಿದ್ರೆ ನೀನ್ ನಿಜವಾಗಿ ನಂಬಿಗಸ್ತನಾಗಿರೋದಿಲ್ಲ. ತೀರ್ಪು ಮಾಡೋದನ್ನ ದೇವ್ರ ಕೈಗೆ ಬಿಡ್ರಿ. ನಿನಗೆ ಮೋಸ ಮಾಡೋದನ್ನ ದೇವ್ರು ನೋಡ್ಕೋತಾರೆ, ಆದ್ರೆ ನೀನ್ ಮಾತ್ರ ಅವ್ರಿಗೆ ಏನಾಗಿರು? ನಂಬಿಗಸ್ತನಾಗಿರು ಅಷ್ಟೇ. ಯಾಕೆ? ಪ್ರಕಟಣೆ 2:10 ಹೇಳ್ತದೆ, ಸಾಯುವಾಗಲೂ ನಂಬಿಗಸ್ತನಾಗಿರು, ಸಾಯುವಾಗಲೂ ನಂಬಿಗಸ್ತನಾಗಿರು. ದೆನ್ ಅವನಿಗೆ ಪವರ್ ಸಿಕ್ತು. ಹೌದಾ? ಇಡೀ ಐಗುಪ್ತ ದೇಶದ ದೊಡ್ಡ ಅರಸನು, ಪ್ರಧಾನ ಮಂತ್ರಿ, ರಾಜನಿಗಿಂತ ಒಂದೇ ಸ್ಥಾನ ಕೆಳಗೆ. ಅದು ಏನು? ರಾಜನ ಸಿಗ್ನೇಚರ್ ಅಷ್ಟೇ, ಅವನ ಹೆಂಡತಿ ಮೇಲೆ ಅಷ್ಟೇ ಅವನು ಬಿಟ್ರೆ ಎಲ್ಲ ಅಧಿಕಾರ ಅವನಿಗಿತ್ತು. ಆ ಒಂದು ಸಮಯದಲ್ಲಿ ಸಹ ಅವನು ತನ್ನ ಸಹೋದರರು ಮುಂದೆ ಬಂದರು. ತನಗೆ ಜೈಲಲ್ಲಿ ಮೋಸ ಮಾಡಿದವರು ಮುಂದೆ ಬರ್ತಾರೆ. ಹೌದಾ? ಪೋಟಿಪರನ ಮನೆಯಲ್ಲಿ ಮೋಸ ಮಾಡಿದವರು ಮುಂದೆ ಬರ್ತಾರೆ. ಎಲ್ರು ಬರ್ಬೋದು. ಅವನೇನ್ ಮಾಡ್ಬೋದು? ಈಗ ಪವರ್ ಇಟ್ಕೊಂಡು ಅವ್ರೆಲ್ಲರ ಮೇಲೆ ಶಿಕ್ಷೆ ಕೊಡ್ಬೋದಾಗಿತ್ತು, ಬಟ್ ಅವ್ರನ್ನ ಕ್ಷಮಿಸಿದ, ನಂಬಿಗಸ್ತನಾಗಿದ್ದ. ದಿಸ್ ಈಸ್ ವಾಟ್ ದೇವ್ರು ನಿಮ್ಮಿಂದ ನನ್ನಿಂದ ನಿರೀಕ್ಷಿಸ್ತಾ ಇದ್ದಾರೆ. ಆರ್ ವಿ ಫೇತ್ಫುಲ್? ನಾವು ನಂಬಿಗಸ್ತರಾಗಿದ್ದೇವ? ತನ್ನ ಸಹೋದರರು ಅವನನ್ನ ಹೊಂಡದಲ್ಲಿ ಹಾಕಿದ್ರು, ಗುಲಾಮರಾಗಿ ಮಾರಿದ್ರು, ಆದ್ರೆ ಅವನ ನಂಬಿಗಸ್ತಿಕೆಯನ್ನು ಏನ್ ಮಾಡ್ಲಿಲ್ಲ? ಬಿಡ್ಲಿಲ್ಲ. ಪ್ರಿಯರೇ, ಸೆರೆಮನೆಯಲ್ಲಿ ಹಾಕಿ ಮರೆತರು, ಆದ್ರೂ ಏನ್ ಮಾಡ್ಲಿಲ್ಲ? ನಂಬಿಗಸ್ತನಾಗಿಲ್ಲ. ಅಂದ್ರೆ ಅವನು ರೆಬೆಲ್ ಆಗ್ಲಿಲ್ಲ ಯಾರಿಗೂ. ಇವತ್ತು ನನ್ನ ಪ್ರಶ್ನೆ ಏನು? ಹಾಗಾದ್ರೆ ನಮ್ಮ ಕುರಿತೇನು? ವಾಟ್ ಅಬೌಟ್ ಅಸ್? ಓಕೆ, ಯಾಕೆ ನಾನು ಇದು ಹೇಳ್ತಾ ಇದ್ದೇನೆಂದ್ರೆ, ನೀ ನಂಬಿಗಸ್ತನಾಗಿದ್ರೆ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಯಾಕೆಂದ್ರೆ ನಂಬಿಗಸ್ತಿಕೆ ನನ್ನನ್ನು ಆಶೀರ್ವಾದದ ಜೀವಿತವನ್ನ ಕೊಡುತ್ತದೆ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ. ತೆಗಿರಿ, ಜ್ಞಾನೋಕ್ತಿ ಪುಸ್ತಕ ತೆಗಿರಿ ಬೇಗ. 28:20 ಓದೋಣ. ಓಕೆ, ಏನಂತೆ? ಏನ್ ಓದಿದ್ರಿ? ಒಂದ್ಸರಿ ಜೋರಾಗಿ ಓದ್ರಿ. ಪಕ್ಕದವ್ರಿಗೆ ಹೇಳ್ರಿ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಅರ್ಥ ಆಯ್ತಾ? ಯೇಸ್ವಾಮಿ, ಇದು ವಾಕ್ಯ ನೀನ್ ನಂಬಿಗಸ್ತನಾಗಿದ್ರೆ ನಿನಗೆ ಒಂದು ಆಶೀರ್ವಾದ ಸಿಗ್ತದೆ ಅಂತ ಹೇಳ್ತಾ ಇಲ್ಲ. ಹಲೋ, ನೀ ನಂಬಿಗಸ್ತನಾಗಿರು, ಒಂದು ಬೈಕ್ ಸಿಗ್ತದೆ, ಆ ನಂಬಿಗಸ್ತನಾಗಿರು ಮನೆ ಸಿಗ್ತದೆ ಹೇಳ್ತಿಲ್ಲ. ದೇವರ ವಾಕ್ಯ ಹೇಳ್ತದೆ, ಕಂಪ್ಲೀಟ್ ಬ್ಲೆಸ್ಸಿಂಗ್ಸ್ ನಿಂಗೆ ಸಿಗ್ತದೆ, ಪರಿಪೂರ್ಣ ಆಶೀರ್ವಾದ ಸಿಗ್ತದೆ. ಯಾವಾಗ? ಯಾವಾಗ? ಆದ್ರೆ ಹಣದಿಂದ ಓಡೋನ್ ಏನಾಗ್ತಾನಂತೆ? ಹೋದ್ರೆ ಏನಿದೆ? ನಿಜವಾಗಿ ಹೇಳ್ರಿ, ಯಾರು ಆತುರ ಇಲ್ವಾ ಧನವಂತರಾಗೋದು? ಪ್ರಾಮಾಣಿಕವಾಗಿ ಹೇಳ್ರಿ. ಫಸ್ಟ್ ಬೇಡ ನಮಗೆ, ಸೆಕೆಂಡ್ ಬೇಕು. ಯಾವುದು? ಹಣ. ಹಣ ಇದ್ರೆ ಹಣನೂ ಬಾಯಿ ತೆಗಿತದೆ. ಹೌದಾ? ಧನವಂತನಾಗಲು ಆತುರ ಅಂದ್ರೇನು? ಬೇರೆ ಏನಿಲ್ಲ. ಒಂದು ಡ್ಯೂಟಿ ಲೈಫಲ್ಲಿ ಒಂದೇ ಅಜೆಂಡಾ, ಒಂದೇ ಗುರಿ. ಏನು? ಒಟ್ಟು ಹಣ ಮಾಡಬೇಕು, ಒಟ್ಟು ಹಣ ಮಾಡಬೇಕು. ಕೋಟಿಗಟ್ಟಲೆ ಹಣ ಬ್ಯಾಲೆನ್ಸ್ ಮಾಡಿದ ತಕ್ಷಣ ದೇವರು ಕರಿವಿಕೆ ಬರ್ತದೆ, ಬಾ ಮಗನೇ ಅಂತ. ಏನ್ ಮಾಡ್ತೀರಿ? ಸ್ವಾಮಿ ಅಕೌಂಟಲ್ಲಿ ಭಾಳ ಇದೆ, ಸ್ವಲ್ಪ ಸಮಯ ಕೂಡ ಅಂತೀರಾ? ನೋ, ಏನು ಸಮಯನೇ ಇಲ್ಲ. ಏನ್ ಮಾಡ್ತೀರಿ? ಒಬ್ಬ ಮನುಷ್ಯ ಲೋಕವನ್ನೆಲ್ಲ ಸಂಪಾದಿಸಿ
ತನ್ನ ಆತ್ಮವನ್ನೇ ನಷ್ಟಪಡಿಸಿಕೊಂಡ್ರೆ ಅವನಿಗೇನು ಲಾಭ? ಅದೇ ಹೇಳ್ತದಲ್ಲ ಇಲ್ಲಿ, ಅ ಫೇತ್ಫುಲ್ ಮ್ಯಾನ್ ವಿಲ್ ಅಬೌಂಡ್ ವಿತ್ ಬ್ಲೆಸ್ಸಿಂಗ್ಸ್, ಬಟ್ ಹೂಎವರ್ ಹೇಸ್ಟೆನ್ಸ್ ಅಂತ ಹೇಳಿದ್ರೆ ಯಾರು ಆ ರಿಚ್ ಹಿಂದೆ ಓಡ್ತಾರೋ ಅವರಿಗೆ ಶಿಕ್ಷೆಗೆ ಗುರಿ ಆಗದೇ ಬಿಡುವುದಿಲ್ಲ. ತಿಳ್ಕೊಡ್ರಿ. ಹಾಗಾದ್ರೆ ನಮ್ಮ ಜೀವಿತದ ಅಜೆಂಡಾ ಏನು? ತಿಳ್ಕೊಡ್ರಿ. ನಾವು ಇವತ್ತು ಯಾಕೆ ದೇವರಿಗೆ ಸಮಯ ಕೊಡ್ತಿಲ್ಲ ಅಂದ್ರೆ ಒಂದೇ ಉದ್ದೇಶ, ಧನವಂತರಾಗಬೇಕು. ಬೈಬಲ್ ಹೇಳ್ತದೆ, ನಿನಗೆ ಹಣ ಬೇಕಾ? ಹಣದಿಂದ ಹೋಗಬೇಡ, ದೇವರಿಂದ ಹೋಗು. ಹಲೋ, ಬೈಬಲ್ ಅಲ್ಲಿ ಬಹಳ ಬ್ಯೂಟಿಫುಲ್ ಹೇಳ್ತದೆ, ಶುಭ ಕೃಪೆ ನಿನ್ನ ಹಿಂಬಾಲಿಸಬೇಕು, ನೀನ್ ಅದನ್ನಲ್ಲ. ಲಾಭ ನಿನ್ನ ಹಿಂಬಾಲಿಸಬೇಕು. ಸ್ವಲ್ಪ ನಮಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಫುಲ್ ಬ್ಯುಸಿ ಆಗ್ಬಿಡ್ತಾನೆ. ಅದರಲ್ಲಿ ಹಣ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತೇವೆ. ಆಮೇಲೆ ದೇವರು ದಿಂಡ್ರು ಎಲ್ಲ ಮರ್ತೋಯ್ತು. ಭಾನುವಾರ ಅಂತ ಬರ್ತೇವೆ, ಕುಂಡಿರ್ತೇವೆ, ಹೊರಟೋಗ್ತೇವೆ. ಪ್ರಿಯರೇ, ನಾವು ನಮಗೆ ಗೊತ್ತಿಲ್ಲಂಗೆ ಶಾಸ್ತ್ರಿಗಳಾಗ್ತಾ ಇದ್ದೇವೆ, ಪರಿಸರ ಆಗ್ತಾ ಇದ್ದೇವೆ. ಯಾಕೆ? ನಮಗೆ ಗೊತ್ತಿಲ್ಲಂಗೆ. ಯಾಕೆ? ಭಾನುವಾರ ಅಂತ ಕಾಣಿಸ್ಕೊಂಡ್ರ ಇದಲ್ಲ, ಇದು ಎಲ್ಲರೂ ಮಾಡ್ತಾರೆ ಈ ಲೋಕದಲ್ಲಿ. ಹಾಗಾದ್ರೆ ನಮಗವ್ರಿಗೆ ಏನ್ ವ್ಯತ್ಯಾಸ? ವ್ಯತ್ಯಾಸ ಇದೆ. ನಾವು ದೇವರಿಂದ ಹೋಗ್ತೇವೆ, ಅವ್ರು ಲೋಕದಿಂದ ಹೋಗ್ತಾರೆ. ಬಟ್ ನಾವು ಇಲ್ಲಿ ಹಂಗಿಲ್ಲ. ನಾವು ಲೋಕದಿಂದ ಹೋಗಿ ಭಾನುವಾರ ಒಂದ್ಸರಿ ದೇವರಿಂದ ಬರ್ತೇವೆ. ಆಶೀರ್ವಾದದ ಜೀವಿತ ಬೇಕಾ? ಹೌದಾ? ನಂಬಿಗಸ್ತನಾಗಿರು. ದೇವರು ಕೊಟ್ಟ ಕೆಲಸದಲ್ಲಿ ನಂಬಿಗಸ್ತನಾಗಿರು. ಕುಟುಂಬಕ್ಕೆ ನಂಬಿಗಸ್ತನಾಗಿರು. ಸಭೆಗೆ ನಂಬಿಗಸ್ತನಾಗಿರು. ನಿನ್ನ ಮೇಲಿರುವ ಯಜಮಾನನಿಗೆ ನಂಬಿಗಸ್ತನಾಗಿರು. ನಿಮ್ಮ ಮೇಲಿರುವಂತ ಲೀಡರ್ಗೆ ನಂಬಿಗಸ್ತರಾಗಿರ್ರಿ. ಹಣ ಹೆಣ ಹಣ ಅಂತ ಹೋಗ್ಬೇಡ್ರಿ. ನಾನು ಒಂದು ಹೇಳ್ತೀನಿ, ನಿನಗೆ ಆಶೀರ್ವಾದ ಅಂದ್ರೆ ಎಲ್ಲ ಬ್ಲೆಸ್ಸಿಂಗ್ಸ್. ಆರೋಗ್ಯ ಒಂದು ಆಶೀರ್ವಾದ, ನಂಬ್ತೀರಾ? ಹಣದಿಂದ ಆರೋಗ್ಯ ಸಿಗ್ತದಾ? ಸಂತೋಷ ಒಂದು ಆಶೀರ್ವಾದ, ಗೊತ್ತಾ? ಇವತ್ತು ಸಂತೋಷ ಹಣದಿಂದ ಸಿಗ್ತದಾ? ನೋ, ಯು ಕ್ಯಾನಾಟ್ ಬೈ ಹೆಲ್ತ್ ಬೈ ಮನಿ. ಯು ಕ್ಯಾನಾಟ್ ಬೈ ಹ್ಯಾಪಿನೆಸ್ ಬೈ ಯುವರ್ ಮನಿ. ಓನ್ಲಿ ಹ್ಯಾಪಿನೆಸ್ ಅಂಡ್ ಹೆಲ್ತ್ ವಿಲ್ ಕಮ್ ಫ್ರಮ್ ಗಾಡ್. ದೇವರಿಂದ ಮಾತ್ರ ಬರ್ತದೆ, ದೇವರಿಂದ ಮಾತ್ರ ಸಿಗ್ತದೆ. ಅದಕ್ಕೋಸ್ಕರ ಹೇಳ್ತೇನೆ, ಡೋಂಟ್ ಗೋ ಬಿಯಾಂಡ್ ಮನಿ. ಹಣದಿಂದ ಹೋಗ್ಬೇಡ್ರಿ. ಯಾರು ಹಣದಿಂದ ಹೋದವರು ಉದ್ಧಾರ ಆಗಿಲ್ಲ. ನಮಗೆ ಹಣ ಬೇಕು, ನನಗೆ ಬೇಕಾಗಿದ್ದನ್ನು ದೇವ್ರು ಒದಗಿಸಿಕೊಡ್ತಾರೆ, 100% ಒದಗಿಸಿಕೊಡ್ತಾರೆ. ನೀನ್ ದೇವರಿಂದ ಓಡು. ಮತ್ತ 25ನೇ ಬರುತ್ತೆ ನಿಮಗೆ. ಮೊದಲು 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 ಏನ್ ಮಾಡು? ಗೊತ್ತಿದೆ, ಆದ್ರೂ ಫಸ್ಟ್ ಅದು ಸೆಕೆಂಡ್ ಮಾಡ್ತೇವೆ. ಫಸ್ಟ್ ನಾವು ಲೋಕದಿಂದ ಓಡ್ತೇವೆ. ಫಸ್ಟ್ ನಾವೆಲ್ಲಿ ಓಡ್ತೇವೆ? ಹಣದಿಂದ ಓಡ್ತೇವೆ. ಇದರಿಂದ ಓಡಿ ನಮ್ಮ ಲೈಫನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೇವೆ. ಬೈಬಲ್ ಹೇಳುತ್ತದೆ, ದ ಮ್ಯಾನ್ ಹೂ ಇಸ್ ಫೇತ್ಫುಲ್, ಯಾರು ನಂಬಿಗಸ್ತರಾಗಿರ್ತಾರೋ ಅವರಿಗೆ ದೇವರು ಆಶೀರ್ವಾದ ಮಾಡದೆ ಬಿಡುವುದಿಲ್ಲ. ಆಶೀರ್ವಾದ ಬೇಕಾ? ಪಕ್ಕದವ್ರಿಗೆ ಹೇಳ್ರಿ, ಆಶೀರ್ವಾದ ಬೇಕಾ? ಕೇಳ್ರಿ. ನಂಬಿಗಸ್ತರಾಗಿರ್ರಿ. ಸೆಕೆಂಡ್, ಓಕೆ, ಫೇತ್ಫುಲ್ನೆಸ್ ಲೀಡ್ಸ್ ಟು ಇಟರ್ನಲ್ ರಿವಾರ್ಡ್. ಅಂದ್ರೆ ಏನ್ ಗೊತ್ತಾ? ಯಾವ ವ್ಯಕ್ತಿ ನಂಬಿಗಸ್ತನಾಗಿರ್ತಾನೋ ದೇವರು ಅವನಿಗೆ ನಿತ್ಯತ್ವದ ಆಶೀರ್ವಾದವನ್ನ ಉಡುಗೊರೆಯಾಗಿ ಕೊಡ್ತಾನೆ. ಯಾರಿಗೆ? ಸುಮ್ಮನೆ ಎಲ್ರಿಗಲ್ಲ. ಮತ್ತೇನು ಓದಿದ್ರಿ ನೀವು? ಪ್ರಕಟಣೆ 2 ಏನು ಓದಿದ್ರಿ? ನೀನು ಸಾಯ್ಬೇಕಾದ್ರೂ ನಂಬಿಗಸ್ತನಾಗಿರು, ಇದ್ರೆ ಏನ್ ಮಾಡ್ತೇನೆ ನಿನಗೆ? ಜೀವವೆಂಬ ಜಯಮಾಲೆ ಬೇಕಾ? ಜೀವವೆಂಬ ಜಯಮಾಲೆ, ದ ಕ್ರೌನ್, ದ ವಿಕ್ಟರ್ಸ್ ಕ್ರೌನ್ ನಿನಗೆ ಸಿಗ್ತದೆ. ಎಲ್ಲಿ? ಪರಲೋಕದಲ್ಲಿ. ಎಲ್ರಿಗೂ ಸಿಗುದಿಲ್ರಿ. ನಿನಗೆ ಜಯಮಾಲೆ ಬೇಕು, ಒಂದು ಕ್ರೌನ್, ಕಿರೀಟ ಬೇಕಾ? ಫೇತ್ಫುಲ್ ಆಗಿರು, ಸಾಯುವ ಮಠ. ಫೇತ್ಫುಲ್ ಅಂದ್ರೆ ಏನು? ಪ್ರಾಮಾಣಿಕನಾಗಿರ್ಬೇಕು, ನಂಬಿಕೆಗೆ ಅರ್ಹನಾಗಿರ್ಬೇಕು, ಹೌದಾ? ಲೆಕ್ಕವನ್ನು ಒಪ್ಪಿಸುವಂತವನಾಗಬೇಕು. ಇದು ಪ್ರಾಮಾಣಿಕತೆ, ಇದು ನಂಬಿಗಸ್ತಿಕೆ. ದೇವರು ನನಗೆ ಏನು ಕೊಟ್ಟಿದ್ದಾರೆ, ದೇವರು ಅದರ ವಿಷಯದಲ್ಲಿ ಲೆಕ್ಕ ಕೇಳ್ತಾರೆ. ನಾನು ಲೆಕ್ಕವನ್ನು ಒಪ್ಪಿಸ್ಲಿಕ್ಕೆ ಸಿದ್ಧನಾಗಬೇಕು. ದಟ್ ಈಸ್ ಫೇತ್ಫುಲ್ನೆಸ್. ದೇವರು ಎದುರು ನೋಡ್ತಿರೋದೇ ಬಲ ನಂಬಿಗಸ್ತನಾದ ಒಳ್ಳೆ. ಯಾರು ಸಿಗ್ತಾರೆ ನಂಬಿಗಸ್ತರು? ನಂಬಿಗಸ್ತನಾದ ವ್ಯಕ್ತಿ ಎಲ್ಲಿದ್ದಾನಂತ ದೇವರು ಹುಡುಕ್ತಾನೆ. ನೀನು ನಂಬಿಗಸ್ತನಾಗಿರು. ನಿನ್ನನ್ನು ದೇವರು ಕರೆದಿದ್ದೆ ನಂಬಿಗಸ್ತನಾಗಿರೋದಕ್ಕಾಗಿ. ನೆಕ್ಸ್ಟ್, ನಂಬಿಗಸ್ತಿಕೆ ನಮ್ಮನ್ನ ಪ್ರಮೋಷನ್ ಕೊಡ್ತದಂತೆ. ಎಷ್ಟೇನ್ರಿ ಪ್ರಮೋಷನ್? ಎಷ್ಟೇನ್ರಿ ಬೇಕು? ಪ್ರಮೋಷನ್ ಅಂದ್ರೆ ಏನು? ಉದ್ಧಾರ. ಪಾಸ್ಟರ್, ಈ ವರ್ಷ ಇಲ್ಲಿದೆ, ನೀವು ಮುಂದಿನ ವರ್ಷ ಇಲ್ಲಿ ಬರ್ಬೇಕು.
ಇನ್ನೊಂದು ವರ್ಷ ಮತ್ತೆ ಮೇಲೆ ಹೋಗ್ಬೇಕು. ಹಣದಿಂದ ಹೋದ್ರೆ ಪ್ರಮೋಷನ್ ಬರಲ್ಲ. ದೇವರಿಗೆ ನಂಬಿಗಸ್ತನಾಗಿದ್ರೆ ಏನ್ ಸಿಗ್ತದೆ? ಪ್ರಮೋಷನ್ ಸಿಗ್ತದೆ. ಹೋದ್ರಿ ಲೋಕನ್ ಬರೆದು ಸುವಾರ್ತೆ 16ನೇ ಅಧ್ಯಾಯ 10ರಿಂದ 12 ಓದೋಣ. ಸಿ ಟ್ಯಾಲೆಂಟ್ಸ್ ಬಗ್ಗೆ ಓದಿದ್ರಿ. ಯಾರು ಸ್ವಲ್ಪದ್ರಲ್ಲಿ ನಂಬಿಗಸ್ತರಾಗಿರ್ತಾರೋ ಅವರಿಗೆ ದೇವರು ದೊಡ್ಡ ಸ್ಥಾನವನ್ನ ಕೊಡ್ತಾರೆ. ಓದಿದ್ರೆ ಆಗಲೇ ಮತ್ತಾಯ ಬರೆದ ಸುವಾರ್ತೆ 25 ಓದಿದ್ರಿ. ಅದೇ ಪ್ರಕಾರ ಇಲ್ಲಿ ಬರ್ತಿದ್ದಾರೆ, ಸ್ವಲ್ಪವಾದದ್ರಲ್ಲಿ ನೀನು ನಂಬಿಗಸ್ತನಾಗಿದ್ರೆ ಬಹಳವಾದದಲ್ಲಿ ಅರ್ಥ ಏನು? ನೀನ್ ಸ್ವಲ್ಪದ್ರಲ್ಲಿ ನಂಬಿಗಸ್ತನಾಗಿದ್ರೆ ದೇವ್ರನಿಗೆ ಏನ್ ಕೊಡ್ತಾರಂತೆ? ದೊಡ್ಡದಾಗಿ ಪೋಸ್ಟ್ ಕೊಡ್ತಾರ್ರಿ. ಫಸ್ಟ್ ದೇವ್ರು 100 ರೂಪಾಯಿ ಕೊಟ್ಟು ನೋಡ್ತಾರೆ, 100 ರೂಪೀಸ್ ಕೊಟ್ಟು ನೋಡ್ತಾರೆ. 100 ರೂಪೀಸ್ ಅಲ್ಲಿ ನೀನೇನಾಗಿರ್ಬೇಕು? ಪ್ರಾಮಾಣಿಕನಾಗಿದ್ರೆ ದೇವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ? ದೊಡ್ಡ ಅಮೌಂಟ್ 1000 ರೂಪಾಯಿ ಕೊಡ್ತಾರೆ. 1000 ರೂಪಾಯಿದಲ್ಲಿ ನಂಬಿಗಸ್ತನಾಗಿದ್ರೆ ದೇವ್ರು ಏನ್ ಕೊಡ್ತಾರೆ? 1,00,000 ಕೊಡ್ತಾರೆ. 1,00,000ದಲ್ಲಿ ನಂಬಿಗಸ್ತನಾಗಿದ್ರೆ ಬೇಕಾ ಕೋಟಿ? ಮಾತಾಡ್ರಿ, ಬೇಕಾ ಬೇಡವಾ? ಯಾರಿಗೆ ಬೇಡವಾ ಕೋಟಿ? ಅದು ಬೇಕು ಸರ್. ಸುಮ್ಮನೆ ಸಿಗುವುದಿಲ್ಲ, ಸ್ಟೆಪ್ ಇದೆ. ಎದರಲ್ಲಿ? ನೀನ್ ಫೇತ್ಫುಲ್ನೆಸ್ ಅಲ್ಲಿ. ಬರೀ ಹಣದ ಬಗ್ಗೆ ಮಾತಾಡ್ತಿಲ್ಲ ನಾನು, ಹಣದ ಬಗ್ಗೆ ಅಷ್ಟೇ ಮಾತಾಡ್ತಾ ಇಲ್ಲ. ನೀನು ದೇವರ ವಿಷಯದಲ್ಲಿ ಎಲ್ಲ, ದೇವರು ನಿನಗೆ ಟ್ಯಾಲೆಂಟ್ ಕೊಟ್ಟಿದ್ದಾನೆ. ಇವತ್ತು ನೀನು ಇಲ್ಲಿ ಮಿನಿಸ್ಟ್ರಿ ಮಾಡ್ತಿರ್ಬೋದು, ನೀನು ಮತ್ತೆ ಮೇಲ್ ಬರ್ಬೇಕು. ಇವತ್ತು ಕಸ ಹೊಡಿತಾ ಇದೆಯಾ, ನಾಳೆ ಸ್ಟೇಜಿಗೆ ಬರ್ಬೇಕಾ? ಅದ್ರಲ್ಲಿ ನಂಬಿಗಸ್ತರಾಗಿರ್ರಿ. ಓಕೆ, ನಾಳೆ ಪ್ರಸಂಗ ಮಾಡ್ಬೇಕಾ? ಚೇರ್ ಹಾಕ್ತಾ ಇದ್ದೀರಾ, ಅದ್ರಲ್ಲಿ ನಂಬಿಗಸ್ತರಾಗಿರ್ರಿ. ಇನ್ಸ್ಟ್ರೂಮೆಂಟ್ ಬಾರಿಸ್ತಿದ್ದೀರಾ, ಓಕೆ, ಇವತ್ತು ಜೀವನ್ ಜ್ಯೋತಿಯಲ್ಲಿ ಬಾರಿಸ್ತಾ ಇದ್ರಿ, ನಾಳೆ ಕರ್ನಾಟಕ ರಾಜ್ಯದಲ್ಲಿ ಬಾರಿಸ್ಬೇಕಾ? ನಂಬಿಗಸ್ತರಾಗಿರ್ರಿ. ಸುಮ್ಮನೆ ಎಲ್ಲ ಬರುವುದಿಲ್ಲ ಪ್ರಿಯರೇ. ಫೇತ್ಫುಲ್. ದೇವರು ನಿಮ್ಮನ್ನ ಎಲ್ಲಿ ಫಸ್ಟ್ ಫೇತ್ಫುಲ್ ಇರ್ತಿರೋ ದೇವರು ಮತ್ತೆ ಬೇರೆ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪವಾದ್ರಲ್ಲಿ ನಂಬಿಗಸ್ತನಾಗಿರು. ಓಕೆ, ಸ್ವಲ್ಪವಾದ್ರಲ್ಲಿ ಅನ್ಯಾಯಗಾರನು ಬಹಳವಾದದಲ್ಲಿ ಏನಾಗಿರ್ತಾನಂತೆ? ಅನ್ಯಾಯವಾಗಿರ್ತಾನೆ. ಹೀಗಿರುವುದೇ ಅನ್ಯಾಯದ ದಣದ ವಿಷಯದಲ್ಲಿ ನೀವೇನಾಗಿರ್ರಿ? ನಂಬಿಗಸ್ತರಾಗಿಲ್ಲದ್ರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು? ಕೆಲವು ಸಾರಿ ಅನ್ಯಾಯದ ಹಣದಲ್ಲಿ ನಂಬಿಗಸ್ತನಾಗಿರುವುದಿಲ್ಲ ಅಂದಮೇಲೆ ನಿನಗೆ ಮತ್ತೆ ನ್ಯಾಯವಾದ ಹಣ ಎಲ್ಲಿಂದ ಸಿಗ್ತದೆ? ಇದೆಲ್ಲ ಏನು? ಫೇತ್ಫುಲ್ನೆಸ್ ಬಗ್ಗೆನೇ ಮಾತಾಡ. ನಂಬಿಗಸ್ತಿಕೆ ನೋಡ್ರಿ ಎಷ್ಟು ಸಾರಿ ಬರ್ತದೆ ಇಲ್ಲಿ. ನಂಬಿಗಸ್ತನು, ಓಕೆ, ಮತ್ತೆ ನಂಬಿಗಸ್ತನು, ಇಲ್ಲಿ ನೋಡ್ರಿ, ಮತ್ತೆ ನಂಬಿಗಸ್ತನು. ಈ ವಚನದಲ್ಲಿ 4ರಿಂದ 5 ಸರಿ ನಂಬಿಗಸ್ತನು. ಅರ್ಥ ಏನು? ದೇವರು ನೋಡ್ತಿದ್ದಾರೆ, ಹೂ ಇಸ್ ಫೇತ್ಫುಲ್, ಯಾರು ನಂಬಿಗಸ್ತರಾಗಿದ್ದೀರಿ. ರೆಡಿ ಇದ್ದೀರಾ ದೇವರಿಗೆ ನಂಬಿಗಸ್ತರಾಗಿ ಜೀವಿಸ್ಲಿಕ್ಕೆ? 11 ತಿಂಗಳು ಕಳೀತು, 12ನೇ ತಿಂಗಳು ಕಾಲಿಟ್ಟಿದ್ದೀರಿ. ದೇವರು ಕೊಟ್ಟಂತ ಎಲ್ಲ ವಿಷಯದಲ್ಲಿ ನಾವು ಫೇತ್ಫುಲ್ ಆಗಿ ಜೀವಿಸಿಲ್ಲ. ಆದ್ರೆ ಇವತ್ತು ಫೇತ್ಫುಲ್ ಆಗಿ ಜೀವಿಸ್ಲಿಕ್ಕೆ ದೇವರು ಮತ್ತೊಂದು ಅವಕಾಶ ಕೊಡ್ತಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ನಾವೆದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ, ನಂಬಿಗಸ್ತರಾಗಿ ಅದಕ್ಕಾಗಿ.